ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಏನಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾನು ಬಂದು ಇವತ್ತು ನನ್ನ ತಮ್ಮ ಮನೆಯಲ್ಲಿದ್ದೀನಿ. ನನ್ನ ತಮ್ಮದು ಗಾಡಿ ಇದು. ನಮ್ಮ ತಮ್ಮ ಗಾಡಿಯಲ್ಲಿ ನಾನು, ನನ್ನ ತಮ್ಮ, ನನ್ನ ಮಗಳು, ನನ್ನ ತಮ್ಮನ ಮಕ್ಕಳಿಬ್ಬರು, ನನ್ನ ತಮ್ಮನ ಹೆಂಡತಿ, ಇಷ್ಟು ಜನ ಮನೆ ದೇವರು ನಿರ್ವಾಣ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದು ಚಿಕ್ಕಮಗಳೂರು ಮೇನ್ ರೋಡು. ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ನಾನು ಅದು ಏನೇನೋ ಸ್ಪಷ್ಟ ಹಾಕಿ ಆಗೋಯ್ತು. ಬಟ್ ಸರಿ, ನನ್ನ ತಮ್ಮ ಟೆಂಪಲ್ಗೆ ಹೋಗೋಣ ಅಂತ. ಇದು ಬಂದು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡು, KSRTC ಬಸ್ ಸ್ಟ್ಯಾಂಡು ಆ್ಯಂಡ್ ಆಟೋ ಸ್ಟ್ಯಾಂಡು. ಇಲ್ಲಿಂದನೇ ಹೋಗಬೇಕು. ನೋಡಿ, ನಾವು ಗಾಡಿಯಲ್ಲಿ ಇಷ್ಟು ಜನ ಕುತ್ಕೊಂಡಿದ್ದೀವಿ. ನಮ್ಮಮ್ಮ ಬಂದಿದ್ರೆ ಕಷ್ಟ ಆಗ್ತಾಯಿತ್ತು. ಸೊ ನಮ್ಮಮ್ಮ ಅದಕ್ಕೆ ನೀವೇ ಹೋಗಿ ಬನ್ನಿ, ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಲ್ಲ ನಾವು, ಅವಳನ್ನ ಕರ್ಕೊಂಡು ಹೋಗಿ ಬನ್ನಿ ಅಂತ ನನ್ನ ತಮ್ಮಂಗೆ ಹೇಳಿದ್ರು. ಸೊ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏನು ಕಮ್ಮಿ ಇಲ್ಲಪ್ಪ, ಟ್ರಾಫಿಕ್ ಜಾಮು, ಪೊಲೀಸು 2-3 ಜನ ನಿಂತ್ಕೊಂಡು ರೋಡನ್ನ ಕಂಟ್ರೋಲ್ ಮಾಡ್ತಾರೆ. ಸರಿ, ಇಲ್ಲಿಂದ ಹೊರಟ್ವಿ. ಇದು ಬಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಮೇನ್ ರೋಡು. ಹೋಗೋ ಏನೋ ಬರುತ್ತಲ್ಲ ಮಾತು, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತಾರಲ್ಲ, ಆ ರೀತಿ. ಇನ್ನು ಇದು ಬಂದು ಸಿರಿ ಕೆಫೆ, ಗೊತ್ತಲ್ವಾ. ನಾನು ಅದು ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ, ಜಸ್ಟ್ ಹಾಗೆ ಹಿಂಗೆ ತೋರಿಸಿದ್ದೀನಿ. ತುಂಬ ಕಾಸ್ಟ್ಲಿ. ಅಲ್ಲಿ ಸ್ಟಾರ್ಟು ಹೊಸ್ದಾಗಿ ಮಾಡಿದ್ದಾಗ ಒಂದು ಕಾಫಿ ಟೀ ಎಲ್ಲ 30 ರೂಪಾಯಿ 40 ರೂಪಾಯಿಗೆ ಹಿಂಗೆ ಸಿಗೋದು. ಬಟ್ ಇವಾಗ ತುಂಬಾ ಕಾಸ್ಟ್ಲಿ, ಫುಡ್ ಐಟಮ್ ಎಲ್ಲನೂ ಕಾಸ್ಟ್ಲಿನೇ. ಇನ್ನು ಇದು ಮೇನ್ ರೋಡು. ಇನ್ನು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮೇನ್ ರೋಡಿಂದ ಲೆಫ್ಟಿಗೆ ತೊಗೊಬೇಕು ರೋಡು. ನಾನು ಫುಲ್ಲು ಮೇನ್ ರೋಡಿಂದ ದೇವಸ್ಥಾನವರೆಗೂ ಫುಲ್ ವೀಡಿಯೋನ ಮಾಡ್ಕೊಂಡಿದ್ದೀನಿ ದೇವಸ್ಥಾನದ್ದು. ಇನ್ನು ಆ ಕಡೆ ರೋಡು ಎಸ್ಟೇಟ್ಗೆ ಹೋಗುತ್ತೆ, ಇದು ಬಂದು ದೇವಸ್ಥಾನಕ್ಕೆ ಹೋಗುತ್ತೆ. ಇದು ನಮ್ಮ ಮನೆ ದೇವರು ನಿರ್ವಾಣ ಸ್ವಾಮಿ ಮಠ ಅಂತ. ನಮಗೆ ಮನೆ ದೇವರು ಇದೇನೆ. ಸೊ ಬಂದಾಗೆಲ್ಲ ಹೋಗೋದಕ್ಕಾಗಲ್ಲ. ಈ ಸಲ ಹೋಗಿಬಿಟ್ಟು ಹಾಗೆ ದೇವಿರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಇಲ್ಲಿಗೆ ಬರೋ ಅಷ್ಟರಲ್ಲೇ 12:30 ಆಗಿತ್ತು. ಇಲ್ಲಿ ಯಾವ VIP ಬಂದರೂ ಏನೇ ಬಂದ್ರೂ ಒಂದು ಸಲ ಪೂಜೆ ಮಾಡಿ ಡೋರ್ ಕ್ಲೋಸ್ ಮಾಡಿದ್ರೆ ಮತ್ತು ನೆಕ್ಸ್ಟ್ ಡೇನೇ ಬೆಳಗ್ಗೆ ಸಂಜೆ ಪೂಜೆ ಇರುತ್ತೆ. ನಾವು ಪೂಜೆ ಟೈಮ್ಗೆ ಕರೆಕ್ಟಾಗಿ ಬಂದು ದರ್ಶನ ತೊಗೊಬೇಕಾಗುತ್ತೆ. ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ, ಅವ್ರು ಬರ್ತಿದ್ದಾರೆ, ಇವ್ರು ಬರ್ತಿದ್ದಾರೆ ಅಂದ್ಬಿಟ್ಟು ಡೋರೆಲ್ಲ ಓಪನ್ ಮಾಡಿ ದೇವ್ರ ದರ್ಶನ ಮಾಡೋಕ್ಕಿರಲ್ಲ. ಇನ್ನು ಈ ಕಡೆ ಬೋರೆಲ್ಲ ಹತ್ರ ಬಂದು ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಇವತ್ತು ಭಾನುವಾರ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಯಾಕಂದರೆ ಈ ನಡುವೆ ಟೂರಿಸ್ಟ್ ಜಾಸ್ತಿ ಅಲ್ವಾ, ಹಾಗಾಗಿ ನಾವಿಲ್ಲಿ ಕುತ್ಕೊಂಡಿದ್ವಿ. ನಾವು ಎಷ್ಟು ಜನನೂ ಮತ್ತು ನನ್ನ ತಮ್ಮ ಮಗಳು. ಸರಿ, ದೇವ್ರ ದರ್ಶನಕ್ಕೆ ಕ್ಯೂ ನಿಂತಿದ್ರು. ಅಂದರೆ ಹಣ್ಣು ಕಾಯಿಗಾದರೆ ಹಂಗೆ ನಿಂತ್ಕೊಬೇಕು. ಸರಿ, ಅಲ್ಲಿ ವಿಡಿಯೋ ಅಲೋ ಇಲ್ಲ. ನಾನು ಕದ್ದು ಮುಚ್ಚಿ ಮಾಡ್ಕೊಂಡಿದ್ದೀನಿ ವೀಡಿಯೋನ. ಇದೇ ನಮ್ಮ ಮನೆ ದೇವರು. ಸರಿ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಆಚೆಗಡೆ ಬಂದ್ವಿ. ಇನ್ನು ಆಚೆಗಡೆ ವ್ಯೂಸ್ ನೋಡಿ ಈ ಥರ ಇದೆ. ನನಗೆ ಇದು ಲಾಸ್ಟ್ ಟೈಮ್ ಫೋಟೋ ಹಾಕಿದ್ದೀನಿ ಶಾರ್ಟ್ಸಲ್ಲಿ ನೋಡಿ. ಇದರಲ್ಲಿ ಹೂ ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಳಗಡೆ ಬಂದರೆ ಈಶ್ವರ ಪಾರ್ವತಿದು ತೇರು ಮಾಡ್ತಾರೆ, ಆ ವಿಗ್ರಹಗಳಿದೆ. ಇದನ್ನು ಪೂಜೆ ಮುಗಿಸ್ಕೊಂಡು ಇದು ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದೆ. ಮೊಬೈಲ್ ಅಲೋ ಇಲ್ಲ, ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ನನಗೆ ಅಲ್ಲೊಂದು ಹುಡುಗಿ ನಿಧಾನಕ್ಕೆ ಬಂದು ಹೇಳ್ತಾ ಇದ್ಲು, ವಿಡಿಯೋ ಎಲ್ಲ ಮಾಡ್ಕೊಳೋ ಹಾಗಿಲ್ಲ ಅಂತ. ಸರಿ ಅಂದ್ಬಿಟ್ಟು ಹಾಗೆ ಇಲ್ಲೂ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ಇನ್ನು ಗೊತ್ತಾಗುತ್ತೆ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಇನ್ನು ನಮ್ಮ ತಟ್ಟೆ ನಾವೇ ತೊಳ್ಕೊಬಂದು ಊಟ ಹಾಕಿಸ್ಕೊಬೇಕು. ಹುರುಳಿಕಾಳು ಸಾಂಬಾರು, ರೈಸ್ ಇರುತ್ತೆ ಮತ್ತು ಅಂಬ್ಲಿ ಇರುತ್ತೆ. ಇದು ಇಲ್ಲಿ ಪ್ರಸಾದ, ಯಾವಾಗಲೂ ಇದೇನೇ ಇರುತ್ತೆ, ಹುರುಳಿಕಾಳು ಸಾಂಬಾರು, ರೈಸು. ಮತ್ತು ನಾವು ತಿಂದಿದ್ದ ತಟ್ಟೆನ ನಾವೇ ತೊಳೆದ್ಬಿಟ್ಟು ಈ ಕಡೆ ಇಡಬೇಕು. ಸರಿ, ತಿಂದು ತಟ್ಟೆ ಎಲ್ಲ ತೊಳೆದಿಟ್ಟು ಈ ಕಡೆ ಬಂದ್ವಿ. ಕೊಳ ಇದೆ. ಫಸ್ಟೆಲ್ಲ ಇಲ್ಲಿ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಈ ನಡುವೆ ಎಲ್ಲ ಬಿಟ್ಬಿಟ್ಟಿದ್ದೀವಿ, ಹಂಗೆಲ್ಲ ಮನೆಯಲ್ಲೇ ಕ್ಲೀನಾಗಿ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಬರ್ತೀವಿ. ಸರಿ, ನನ್ನ ತಮ್ಮ ಇಲ್ಲಿ ಮೀನೆಲ್ಲ ಹಿಡ್ಕೊಂಡು ಮಕ್ಳುಗಳಿಗೆ ಆಟ ಆಡಿಸ್ಕೊಂಡಿದ್ದ. ಅದರಲ್ಲಿ ಸಣ್ಣ ಸಣ್ಣ ಮೀನುಗಳಿದೆ. ಅವಳು ನನ್ನ ತಮ್ಮ ಮಗಳು ಕೇಳ್ತಾ ಇದ್ಲು ಅಂದ್ಬಿಟ್ಟು ಮೀನು ಹಿಡ್ಕೊಡ್ತಾ ಇದ್ದ ನನ್ನ ತಮ್ಮ. ಸರಿ, ಅವು ಸಣ್ಣ ಮೀನುಗಳು ಅಷ್ಟು ಈಸಿಯಾಗಿ ಕೈಗೆ ಸಿಗಲ್ಲ. ಅದು ಮೊದಲು ಮೇಂಟೆನೆನ್ಸ್ ಚೆನ್ನಾಗಿತ್ತು, ಈ ನಡುವೆ ಕಮ್ಮಿ ಆಗಿಬಿಟ್ಟಿದೆ ದೇವಸ್ಥಾನದಲ್ಲಿ. ನೋಡಿ, ಅಲ್ಲೇ ಒಂದು ಸಣ್ಣ ಮೀನು. ಸರಿ, ನಾನು ದಿಂಪು ಮನೆಗೆ ತಗೊಂಡು ಮೀನು ಸಾರು ಮಾಡಿ ಫ್ರೈ ಮಾಡಿಕೊಡ್ತೀನಿ ತಿನ್ನು ಅಂತೆ ಅಂದೆ. ಹೋಗತ್ತೆ ನೀನು ಅಂತ ನಗಾಡ್ತಾ ಇದ್ಲು. ಇಲ್ಲಿ ಮುಂದಕ್ಕೆ ನೋಡಿದ್ರೆ ಇಷ್ಟಿಷ್ಟು ದಪ್ಪ ಇದ್ದಾವೆ ಮೀನುಗಳು. ಇದೇನು ಅದರಲ್ಲೇ ಉತ್ಪತ್ತಿಯಾಗಿರೋದು ಬಿಟ್ಟಿರೋದೋ ಗೊತ್ತಿಲ್ಲ. ಸಣ್ಣ ಸಣ್ಣದಿದೆ, ದೊಡ್ಡದು ಫಸ್ಟ್ ಇತ್ತು, ಈ ನಡುವೆ ಏನೋ ಗೊತ್ತಿಲ್ಲ. ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು, ಕೊಳಾಯಿನ ಮಾಡಿಲ್ಲ.
ಫಸ್ಟ್ ಟೈಮ್ ಬರೋವಾಗೆಲ್ಲ ತುಂಬಾ ಚೆನ್ನಾಗಿರೋದು, ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದು. ಇನ್ನು ಇಲ್ಲಿ ಬಸವಣ್ಣ, ಇಲ್ಲಿ ನೀರು ಯಾವಾಗಲೂ ಬರ್ತಾ ಇರುತ್ತೆ, ಪೈಪ್ ಹಾಕ್ಬಿಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಸರಿ, ಅಲ್ಲೆಲ್ಲ ಓಡಾಡಿಕೊಂಡು ಈ ಕಡೆ ಬಂದ್ವಿ. ಇನ್ನು ಈಗ ಚಿಕ್ಕಮಂಗ್ಳೂರು ಸೈಡ್ ಅಂದರೆ ಫುಲ್ಲು ಕಾಫಿ ತೋಟ, ಮೆಣಸೆ ಇರುತ್ತೆ. ಇಲ್ಲೆಲ್ಲ ಇನ್ನು ಕಾಫಿ ಕುಯ್ದಿಲ್ಲ, ಹಣ್ಣೇ ಆಗಿಲ್ಲ. ನಮ್ಮ ಸೈಡ್ ಮಾತ್ರ ಫುಲ್ ಹಣ್ಣಾಗ್ಬಿಟ್ಟಿದೆ, ಎಲ್ಲ ಕುಯ್ತಾ ಇದ್ದಾರೆ. ಬಟ್ ಈ ಸೈಡ್ ಇನ್ನು ಕಾಫಿ ತೋಟದಲ್ಲಿ ಇನ್ನೂ ಹಣ್ಣೇ ಆಗಿಲ್ಲ ನೋಡಿ. ಹಾಗೆ ಫುಲ್ಲು ವ್ಯೂಸ್ ಮಾಡೋಣ ಅಂತ ಬಂದೆ. ಸರಿ, ಇಲ್ಲೊಂದು ಮೆಣಸಿನ ಗಿಡ ಇತ್ತು, ತೋರಿಸೋಣ ಅಂತ ಬಂದೆ. ನೋಡಿ ಮೆಣಸಿನ ಗಿಡ ಚೆನ್ನಾಗಿರುತ್ತೆ. ಇನ್ನೂ ಇದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸರಿ ಅಂದ್ಬಿಟ್ಟು ಮತ್ತು ಹೊರಟ್ವಿ ನಾವು ದೇವಸ್ಥಾನದಿಂದ. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮಾಮ ಮನೆ ಮತ್ತು ಆಂಟಿ ಮನೆ 2 ಮನೆ ಇದೆ. ಸರಿ ಹೋಗೋಣ ಅಂತ ಅವ್ರ ಮನೆಗೆ ಹೋದ್ವಿ. ಇದು ನಮ್ಮದೇ ನಾಯಿ ಮರಿ, ಒಂದು ಇವ್ರ ಮನೆಗೆ ಕೊಟ್ಟಿದ್ದೀವಿ. ಇಲ್ಲಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿರೋದೊಳೆ ಕರಡಿ ಮರಿ ಥರ ಇದೆ. ಇಲ್ಲಿರೋ ನಾಯಿ ಮರಿ ಸಖತ್ ಚೆನ್ನಾಗಿದ್ದಾನೆ ಅಲ್ವಾ, ಕ್ಯೂಟಾಗಿದ್ದಾನೆ. ನನ್ನ ಮಗಳು ಬಂದಿದ್ದ ತಕ್ಷಣ ನಾಯಿ ಮರಿ ಜೊತೆನೇ ಕುತ್ಕೊಂಡ್ಬಿಟ್ಲು, ಒಳಗಡೆ ಬಂದೇ ಇಲ್ಲ ಅವಳು. ಸರಿ ಅಂದ್ಬಿಟ್ಟು ಆಮೇಲೆ ಹಿಂಸೆ ಮಾಡಿ ಒಳಗೆ ಕರ್ಕೊಬಂದ್ಮೇಲೆ ಅವ್ನು ನೋಡಿದ್ರೆ ಈ ಕಡೆ ನಮ್ಮನ್ನೇ ನೋಡಿ ಕುಯ್ ಕುಯ್ ಅಂತಿದ್ದ. ನಾಯಿ ಮರಿಗಳಿಗೆ ಸಣ್ಣ ಮಕ್ಳಂದ್ರೇ ಇಷ್ಟ ಅಲ್ವಾ, ಅವರು ನೋಡಿ ಆಟಾಡಿಸ್ಕೊಂಡು ಚೆನ್ನಾಗಿರ್ತಾರೆ ಅಂತ. ಇನ್ನು ಇವ್ರದ್ದು ಮೊದಲು ನಾಯಿ ಇದು, ತುಂಬ ಇವನು ರ್ಯಾಶ್, ಇವನು ಯಾರ ಕೈಯಲ್ಲೂ ಮಾತಾಡಲ್ಲ, ಖಚಿತಾನೆ ಜಾಸ್ತಿ. ಅವನ ಜೊತೆ ಅವ್ರು ಆಟಾಡ್ತಾಯಿದ್ರು, ನಾನು ಇವನ್ನ ಮಾತಾಡಿಸ್ತಾ ಇದ್ದೆ ಹಾಯ್ ಹಾಯ್ ಅಂತ. ಸರಿ, ಇಲ್ಲೇ ನಮ್ಮ ಆಂಟಿ ಮನೆ ಪಕ್ಕದಲ್ಲೇ ಇರೋದು. ಆಂಟಿ ಮನೆ ಹತ್ರ ಹೋದೆ, ಆಂಟಿ ಇರಲ್ಲ, ಅವಳು ಕಾಫಿ ಹಣ್ಣು ಕುಯ್ಯೋಕ್ಕೆ ಹೋಗಿದ್ದಾಳೆ ಅನಿಸುತ್ತೆ. ಫೋನು ಮಾಡಿರಲಿಲ್ಲ, ಹೋಗೋ ಇಂಟೆನ್ಷನ್ ಏನೂ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ, ಹಿಂಗೆ ಬಂದ್ವಿ. ಇನ್ನು ನನ್ನ ತಮ್ಮ ಆವಕಾಡೋ ಗಿಡ ಹಾಕಿದ್ದಾನೆ, 2 ಚೆನ್ನಾಗಿದೆ. ಇನ್ನು ಅಲ್ಲೊಂದು ರೋಸ್ ಬಿದ್ದಿತ್ತು, ಇನ್ನೇನು ನಾನು ಮುಡ್ಕೊಳ್ಳಲ್ಲ ಅಂದ್ಬಿಟ್ಟು ಕಿತ್ಕೊಂಡಿಲ್ಲ. ಸರಿ, ಮನೆ ನೋಡ್ಕೊಂಡು ಈ ಕಡೆ ಬಂದೆ. ಅಲ್ಲೊಬ್ಳು ನನ್ನ ಫ್ರೆಂಡು ವೈಕೆ ಶ್ರುತಿ ಅಂತ, ಅವಳಜ್ಜಿ ನೋಡಿದ್ರು ನೋಡ್ದಾರಂಗಿರ್ತಾಳೆ, ಹೋಗ್ತಾ ಇದ್ಲು. ಸರಿ ಬಿಡು, ನಾನೇನು ಅವಳಿಗೆ ಅಷ್ಟಿರ್ಬೇಕಾದ್ರೆ ನನಗೇನು ಅಂದ್ಬಿಟ್ಟು ನಾನು ಏನು ಮಾತಾಡ್ಸೋಕೆ ಹೋಗಿಲ್ಲ ಅವಳನ್ನ. ಸರಿ, ಅಲ್ಲಿ ಮಾಮ ಮನೆಯಿಂದ ಕಾಫಿ ಕುಡ್ಕೊಂಡು ಹೊರಟ್ವಿ. ನನ್ನ ತಮ್ಮ ಶೂ ಬೇಕು ಅಂದ. ಬಾಟಾ MG ರೋಡಲ್ಲಿ ಬಾಟಾ ಶೋರೂಮ್ ಇದೆ. ಸೊ ಅಲ್ಲಿ ಒಂದು ಜೊತೆ ಶೂನ ತೊಗೊಂಡ. ಫೈನಲಿ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗೋಯ್ತು, ಮುಕ್ಕಾಲು ಗಂಟೆ. ಅವನು ನನ್ನನ್ನು ಕೇಳೋಕ್ಕೆ, ನನ್ನ ತಮ್ಮ ಹೆಂಡ್ತಿನ ಕೇಳೋಕ್ಕೆ ಯಾವ್ದು ತೊಗೊಳ್ಳಿ ಅಂತ. ಸರಿ ತೊಗೊಂಡ್ವಿ. 2600 700 ಏನೋ ಆಯಿತು. ಸರಿ, ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಇಲ್ಲಿ ಅವರೆಕಾಳಿತ್ತು, ಫ್ರೆಶ್ ಆಗಿದೆ ಅಂತ ಅನಿಸ್ತು. ಇಲ್ಲಿ ಜಮೀನಿಂದ ಕಿತ್ಕೊಂಬಂದು ಹಾಗೆ ಮಾರ್ತಾ ಇರ್ತಾರೆ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಈ ಕಡೆ ಅಂಕಲ್ಲು ಜಾಸ್ತಿ ಹಿಡ್ಕೊಂಡಿದ್ದಾರೆ ನೋಡಿ, ಇವ್ರ ಹತ್ರ ತೊಗೊಳ್ಳೋಣ ಅಂತ ಬಂದೆ ನಾನು. 2.5 kgಗೆ 100 ರೂಪಾಯಿ ಅಂದರು. ಸರಿ ಅಂದ್ಬಿಟ್ಟು 100 ರೂಪಾಯಿದು ತೊಗೊಂಡೆ ನಾನು. ಅಂಕಲ್ಲು ವಿಡಿಯೋ ಮಾಡ್ಕೊತಿದ್ಯಮ್ಮ, ಮಾಡ್ಕೊ ಅಂತ ಅಂದರು. ಸೊ ನೋಡಿ ಎಷ್ಟು ಫ್ರೆಶ್ ಆಗಿದ್ದಾವೆ, ಚೆನ್ನಾಗಿದ್ದಾವೆ ಅನಿಸ್ತು. ತೊಗೊಂಡು ಇನ್ನು ಇಲ್ಲಿಂದ ನಮ್ಮ ಪಯಣ ಬಂದು ಎಗ್ಚಿ ಬ್ಯಾಕ್ ವಾಟರ್ ಅಂದರೆ ನೀರಲ್ಲಿ ಆಟಾಡೋದಕ್ಕೆ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ. ಹೋಗೋಣ, ನನಗೇನು ಪ್ಲ್ಯಾನ್ ಇರಲಿಲ್ಲ. ನನ್ನ ಮಗಳು ಬೇಕು ನನ್ನ ಅಪ್ಪ ಹತ್ರ, ಅದಕ್ಕೆ ದುಡ್ಡು ಇಸ್ಕೊಂಬಂದಿದ್ದೀನಿ, ಕರ್ಕೊಂಡು ಹೋಗು ಅಂತ ಹಿಂಸೆ ಮಾಡಿದ್ಲು. ಬಟ್ ಇವಾಗ ಹೋದ್ರೆ ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು, ರೇಟೂ ತುಂಬಾ ಕಾಸ್ಟ್ಲಿ ಇತ್ತು. ಸರಿ, ಇನ್ನೇನು ಮಾಡೋದು ನೋಡೋಣ ಅಂತ ಹೋದ್ವಿ ಕರ್ಕೊಂಡು. ಈ ಮೇಯ್ನ್ ರೋಡ್ಗಳು ಡಬಲ್ ರೋಡ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಈ ಹಾಸನ ಟು ಚಿಕ್ಕಮಂಗ್ಳೂರು ಡಬಲ್ ರೋಡ್ ಮಾಡಬೇಕು, ತುಂಬ ವೆಹಿಕಲ್ಸ್ ಓಡಾಡುತ್ತೆ. ಈ ಥರ ಸಿಂಗಲ್ ರೋಡು ಗಾಡಿಗಳು ಸಡನ್ನಾಗಿ ಬಂದರೆ ಆಕ್ಸಿಡೆಂಟ್ ಆಗೋದೇ ಈ ಥರದಿಂದ. ಸೊ ಪ್ಲೀಸ್ ಮೇಯ್ನ್ ಡಬಲ್ ರೋಡ್ ಮಾಡೋದಕ್ಕೆ ಕಳಕಳಿಯ ಮನವಿ ನಂದು. ಯಾರಾದರೂ ಇದ್ದು ಕಿವಿಗೆ ಹಾಕ್ಕೊಂಡು ಮಾಡಿಸೋ ಥರ ಇದ್ದರೆ ಮಾಡಿಸಿ. ಸೊ ಇದು ಬ್ಯಾಕ್ ವಾಟರ್ಗೆ ಹೋಗೋ ದಾರಿ, ಅದು ಮೇಯ್ನ್ ರೋಡಿಂದ ಈ ಕಡೆಗೆ ಲೆಫ್ಟಿಗೆ ತಿರ್ಕೊಬೇಕು ಚಿಕ್ಕಮಂಗ್ಳೂರು ಸೈಡಿಂದ ಬಂದರೆ. ನೋಡಿ, ಇದಂತೂ ರೋಡು ಸಿಕ್ಕಾಬಟ್ಟೆ ಕಿರಿದಾಗಿದೆ. ನನಗಂತೂ ಒಂದು ಕ್ಷಣ ಕೈಗೆ ಬಂದಿತ್ತು. ನನ್ನ ತಮ್ಮ ಗಾಡಿ ಚೆನ್ನಾಗೇ ಓಡಿಸ್ತಾನೆ, ಬಟ್ ಆ ಕಡೆಯಿಂದ ಒಂದು ಬಸ್ ಬರ್ತಾ ಇದೆ, ಓಕೆನಾ. ನೋಡಿ ಇವಾಗ ಬರುತ್ತೆ ನೋಡಿ, ಅಲ್ಲಿ ಬರ್ತಿದೆ ಬಸ್ಸು, ಸೈಡ್ ಕೊಡಬೇಕು. ಇಲ್ಲಿ ನಾಯಿಗಳು ಬೇರೆ ಹಿಂಗೆ ಸೈಡಲ್ಲಿ ನೋಡಿ, ಇಲ್ಲಿ ಫುಲ್ಲು ಚರಂಡಿಗೆ ಹೋಗ್ಬಿಟ್ಟು ಅವನು ಸ್ವಲ್ಪನೂ ಕಂಟ್ರೋಲೇ ಮಾಡಿಲ್ಲ, ಸುಮ್ಮನೆ ಸ್ಪೀಡಾಗಿ ನುಗ್ತಾ ಇದ್ದಾನೆ ನನ್ನ ಮಗ. ಎಷ್ಟು ಕೋಪ ಬಂತು ಗೊತ್ತಾ. ಸ್ವಲ್ಪ ಔಟ್ಸೈಡಿಂದ ಬಂದಿರೋರು ಗಾಡಿಗಳನ್ನ ಇಂಥ ಕಡೆ ಎಲ್ಲ ನಿಧಾನಕ್ಕೆ ಓಡಿಸ್ಬೇಕು. ನನ್ನ ತಮ್ಮನೂ ಅವ್ರ ಥರನೇ ಓಡಿಸಿದ್ರೆ ಹೆಂಗಾಗಿರೋದು ಹೇಳಿ, ಆಕ್ಸಿಡೆಂಟ್ ಆಗಿರೋದಲ್ವ. ಸೊ ಹೊರ್ಗಡೆಯಿಂದ ಬಂದಿರೋರು ಒಂದು ಜಾಗದಲ್ಲಿ ಸ್ವಲ್ಪ ಸ್ಲೋ ರೈಡ್ ಮಾಡಿ, ಅದರಲ್ಲೂ ಇಂಥ ಪ್ಲೇಸ್ಗಳಲ್ಲಿ ಸ್ವಲ್ಪ ನಿಧಾನಕ್ಕೆ ಗಾಡಿಗಳನ್ನ ಓಡಿಸಿ. ನಿಮ್ಮ ಗಾಡಿಗಳು ನಿಮ್ಮ ಕೈ
ಹಿಡಿತದಲ್ಲಿ ಇರಬೇಕು, ಆ ರೀತಿ ಗಾಡಿನ ಓಡಿಸಿ. ಇನ್ನು ಸೂರ್ಯ ಆಪೋಸಿಟೇ ಇದ್ದ. ನೋಡಿ ಈ ಥರ ಇದೆ ಅಲ್ಲಿ ಬೋಟಿಂಗು. ಅಂದರೆ ಎಗ್ಚಿ ಡ್ಯಾಮ್ ಕಟ್ಟಿದ್ದಾರೆ ಅಲ್ವಾ, ಅದು ವಾಟರ್ದು ಬ್ಯಾಕ್ ಸೈಡು ಇಲ್ಲಿ ಆಟ ಆಡೋದಕ್ಕೆ ಇರೋದು. ಡ್ಯಾಮ್ ಇಲ್ಲೇ ಸ್ವಲ್ಪ ಮುಂದೆನೇ ಇರೋದು. ಸರಿ ಒಳಗಡೆ ಬಂದ್ವಿ, ಹೋಗೋಣ ಏನೇನು ಆಟ ಆಡೋಣ ನೋಡೋಣ ಅಂತ. ಅಲ್ಲಿ ಮಾತ್ರ ಟಿಕೆಟ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ನೋಡಿ. ಎಗ್ಚಿ ವಾಟರ್ ಅಡ್ವೆಂಚರ್ ಅಂತ ನೇಮ್ ಬಂದು. ಇವಾಗ ಫಸ್ಟ್ ಸಲ ಬಂದಾಗ ಇವೆಲ್ಲ ಇರಲಿಲ್ಲ, ಈ ಪ್ಲಾಸ್ಟಿಕ್ದೆಲ್ಲ. ಇವಾಗ ಅಲ್ಲೇನೇನೋ ಮಾಡಿಬಿಟ್ಟಿದ್ದಾರೆ. ಅದು 1 ಅವರ್ಗೆ 400 ರುಪೀಸು. ನನ್ನ ಮಗಳು ಅದಕ್ಕೆ ಹೋಗ್ತೀನಿ ಅಂತ ಇದ್ಲು. ಇನ್ನು ನನಗೆ ಅಲ್ಲಿ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ಟೆನೂ ತಂದಿರಲಿಲ್ಲ. ನನ್ನ ತಮ್ಮನೂ ಹೋಗಲ್ಲ ಅಂದ. ಇನ್ನು 3 ಜನ ಮಕ್ಳನ್ನ ಕಳಿಸಿದ್ರೆ ಅಲ್ಲಿ ಒಬ್ಬರು ಇರಬೇಕಲ್ವ ನೋಡ್ಕೊಳೋದಕ್ಕೆ. ಅದಕ್ಕೆ ಬೇಡ ಅಂದ್ಬಿಟ್ಟು, ಇನ್ನು ಅಲ್ಲಿ ಬಲೂನ್ ರೈಡ್ಸ್ ಅಂತೆ, ಅದು ಹಿಂಗೆ 2 ರೌಂಡ್ ಒಂದೇ ರೌಂಡ್ ಹಾಕ್ಸ್ಬಿಟ್ಟು ಹಿಂಗೆ ಕೆಳಗೆ ಬಂದು ಬೀಳಿಸ್ಬಿಡ್ತಾರೆ ನೀರೊಳಗಡೆ. ಅದನ್ನು ನೆಂದೋಗ್ತೀವಿ. ಅದೂ ಬಂದು ಒಬ್ಬರಿಗೆ 250 ರೂಪಾಯಿ ಅಂತೆ. ಕಾಸ್ಟ್ಲಿ ಟಿಕೆಟ್ಗಳು ಮಾತ್ರ. ಲಾಸ್ಟ್ ಸಲನೂ 250 ರೂಪಾಯಿ ಎದ್ದಿದ್ದು. ಬೋಟಿಂಗ್ ಹೋಗಿದ್ವಿ. ಸರಿ ಈ ಸಲ ನನಗೇನೋ ಅಷ್ಟು ವರ್ಕೌಟ್ ಅನಿಸ್ಲಿಲ್ಲ. ಅದು ಬೋಟಿಂಗ್ ಹಿಂಗೆ 1 ರೌಂಡ್ ಕರ್ಕೊಂಡೋಗಿ ಹಿಂಗೆ ಕರ್ಕೊಂಬರ್ತಾರೆ ಅಷ್ಟೇ. ಸರಿ ನನ್ನ ಮಗಳಿಗೆ ಏನೇನೋ ಸಮಾಧಾನ ಮಾಡಿದೆ, ಆದರೂ ಅವಳು ಹತ್ಕೊಂಡೇ ಇದ್ಲು, ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು. ಸರಿ ನಮ್ಮ ಮಾಮ ಮನೇಲಿ ಆಂಟಿ ಅವರೆಕಾಳು ಸೀಸನ್ ಅಲ್ವಾ, ಹಿಚ್ಕಿದವರೆ ಬೇಳೆನ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿ ಮಸಾಲೆ ಎಲ್ಲ ಹಾಕಿ ಕೊಟ್ಟಿದ್ರು. ಅದನ್ನು ತಿನ್ಕೊಂಡು ಮತ್ತು ಬೇಲೂರು ಡ್ಯಾಮ್ ಕಡೆಗೆ ಹೋಗೋಣ ಅಂತ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಇದು ಬ್ಯಾಕ್ ವಾಟರು ನೋಡಿ ಈ ಥರ ಇದೆ. ಇದು ಮಳೆಗಾಲದಲ್ಲಂತೂ ಅಕ್ಕಪಕ್ಕ ಇರೋ ಊರುಗಳಿಗೆಲ್ಲ ತುಂಬಾ ಹಿಂಸೆ ಆಗುತ್ತೆ. ಸರಿ ಇಲ್ಲಿಂದ ನಾವು ಎಗಚಿ ಡ್ಯಾಮ್ ಹತ್ರ ಬಂದ್ವಿ. ಸರಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಒಳಗಡೆ ತಿನ್ಕೊಂಡು ಹೋಗೋಣ ಅಂತ ತೊಗೊಂಡ್ವಿ. ಐಸ್ ಕ್ರೀಮ್ ಮಾತ್ರ ಚೂರೂ ಚೆನ್ನಾಗಿರಲಿಲ್ಲ. ಅಂದರೆ ಲೋಕಲ್ ಅದು ಬಟರ್ ಸ್ಕಾಚ್ ಅಂತ ಕೊಡ್ತಾರೆ. ಔಟ್ಸೈಡು ತೊಗೊಂಡ್ರೆ ಅಂಗಡಿಗಳಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಇದು ಟೇಸ್ಟೇ ಇದ್ದಿಲ್ಲ. ಈ ಐಸ್ ಕ್ರೀಮ್ ತಿಂದು ನಂಗೆ ಶೀತನೇ ಆಗೋಯ್ತು. ನನ್ನ ತಮ್ಮ ಅಂತೂ ಬೈದ. ಅವನು ತೊಗೊಳಕ್ಕೆ ಮುಂಚೆ ಹೇಳಲ್ಲ, ತೊಗೊಂಡು ಆದಮೇಲೆ ಹೇಳ್ತಾನೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಸರಿ ಇನ್ನೇನು ಮಾಡೋದು, ಎಲ್ಲ ಅರ್ಧ ಬರ್ಧ ತಿಂದರು. ನಾನು ಮಾತ್ರ ದುಡ್ಡು ಕೊಟ್ಟಿದ್ದೀನಲ್ವ ಅನ್ನೋ ಹೊಟ್ಟೆ ಊರಿಗೆ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ತಿನ್ಕೊಂಡೆ. ಲಾಸ್ಟ್ ಒಂದು ಸ್ವಲ್ಪ ಎಸ್ದುಬಿಟ್ಟೆ. ಇನ್ನು ಇದು ಬೇಲೂರು ಡ್ಯಾಮು. ಇಲ್ಲಿ ಒಳಗಡೆ ಹೋಗೋದಕ್ಕೆ ಯಾರನ್ನು ಬಿಡಲ್ಲ. ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ. ಫಸ್ಟೆಲ್ಲ ಬಿಡ್ತಾಯಿದ್ರು. ಯಾರೋ ಕಾಲೇಜ್ ಹುಡುಗ ಹುಡುಗಿ ಬಂದು ಬೇಕಂತಲೇ ಸೂಸೈಡ್ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಇವಾಗ ಇಲ್ಲಿ ಯಾರನ್ನು ಒಳಗಡೆ ಬಿಡಲ್ಲ. ಹಿಂಗೆ ಔಟ್ಸೈಡೇ ನೋಡ್ಕೊಂಡು ಹೋಗಬೇಕು. ಅಲ್ಲಿ ಒಳಗಡೆ ಬಿಟ್ಟರೆ ಚೆನ್ನಾಗಿರುತ್ತೆ. ಅಂದರೆ ಡ್ಯಾಮ್ದು ಡೋರ್ ಇರುತ್ತೆ ಅಲ್ವಾ, ಆ ಸೇತುವೆ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಬಿಟ್ಟರೆ ನೋಡಿ ಆ ಕಡೆ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹೇಳಿದ್ನೆಲ್ಲ ಒಂದು ಹುಡುಗ ಹುಡುಗಿ ಸತ್ತೋಗಿದ್ರಂತೆ. ಸೊ ಆವಾಗಿಂದ ಅಲ್ಲಿ ನಿರ್ಬಂಧನೆ ಹಾಕಿದ್ದಾರೆ. ಇಬ್ಬರು ಪೊಲೀಸ್ ಯಾವಾಗಲೂ ಕಾಯ್ಕೊಂಡೇ ಇರ್ತಾರೆ ಅಲ್ಲಿ ಒಳಗಡೆ ಯಾರೂ ಹೋಗಂಗಿಲ್ಲ ಅಂದ್ಬಿಟ್ಟು. ಇನ್ನು ಈ ಡ್ಯಾಮ್ ಬಂದು ತುಂಬ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ತುಂಬಾ ಉಪಯೋಗ ಇದೆ. ಎಗ್ಚಿ ಡ್ಯಾಮ್ ಅಂತ ಇದು, ಎಗ್ಚಿ ಅಣೆಕಟ್ಟು. ನಾನು ಸೆಕೆಂಡ್ PUC ಇದ್ದಾಗ ಬಂದೇ ಇದ್ದಿಲ್ಲ ಅಲ್ಲ. ನಾನು ಓದ್ತಾ ಇದ್ದಿದ್ದು ಬಂದು ಸರ್ವೋದಯ ಕಾಲೇಜಲ್ಲಿ. ಸರಿ ನಾವು ಫ್ರೆಂಡ್ಸು 4 ಜನ ಸರಿ ಹೋಗೋಣ ಡ್ಯಾಮ್ಗೆ ಅಂದ್ಬಿಟ್ಟು. ನಮಗೆ ಗೊತ್ತಿಲ್ಲ ಮುಂದೆಗಡೆಯಿಂದನೇ ಗೇಟಿಂದನೇ ಬರಬೇಕು ಅಂದ್ಬಿಟ್ಟು ಕಾಲೇಜ್ ಮುಗಿಸ್ಕೊಂಡು ಕಾಲೇಜ್ ಹತ್ರನೇ ಒಂದು ಅಡ್ಡ ದಾರಿ ಇದೆ, ಓಕೆನಾ. ಎಗ್ಚಿ ನದಿ ಇದೆ ಅಲ್ವಾ, ಅದನ್ನು ದಾಟ್ಕೊಂಬರ್ಬೇಕು. ನೋಡಿ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಹಿಂಗೆ ಕೆಳಗೆ ಬಂದರೆ ಅದು ನಾಲೆ ಇದೆ ಅಲ್ವಾ, ನಾಲೆ ಹೋಗೋದು ತೋರಿಸೋಣ. ಸರಿ ನಾನು ಕಾಲೇಜ್ ಸ್ಟೋರಿ ಹೇಳ್ತೀನಿ. ಕಾಲೇಜ್ ಮುಗಿಸ್ಕೊಂಡು ಕಾಲೇಜಿಂದ ಅಡ್ಡ ರೋಡ್ ಬಂದು ಈ ಎಗ್ಚಿ ಇದು ನಾವೇ ಇದೆ ಅಲ್ವಾ, ಆ ಕಡೆಯಿಂದ ಎಂಟ್ರಿ ಬರುತ್ತೆ. ನಾವೆಲ್ಲ ಬಂದ್ವಿ. ಆ ನದಿ ಎಲ್ಲ ಚೆನ್ನಾಗಿತ್ತು, ಸಣ್ಣದಾಗಿ ಹರಿತಾ ಇತ್ತು. ಬೇಸಿಗೆ ಟೈಮಲ್ಲಿ ನಾವು ಬಂದಿದ್ದು. ಇನ್ನು ಡ್ಯಾಮ್ದು ಡೋರು ಎಲ್ಲ ಏನೂ ಓಪನ್ ಮಾಡಿರಲಿಲ್ಲ. ನೀರೆಲ್ಲ ಅಷ್ಟಿದ್ದಿಲ್ಲ. ನದಿಯಲ್ಲೂ ನೀರು ಕಮ್ಮಿ ಹರಿತಾ ಇತ್ತು ಎಗ್ಚಿ ನದಿಯಲ್ಲಿ. ಸರಿ ಆಟ ಆಡಿಕೊಂಡು ನೀರಲ್ಲೆಲ್ಲ ಡ್ಯಾಮ್ ಹತ್ರ ಹಂಗೆ ಅಡ್ಡ ದಾರಿಯಲ್ಲೇ ಹಿಂದೆಗಡೆಯಿಂದ ಬಂದ್ವಿ ನಾವು. ಗೇಟಿಂದ ಎಂಟ್ರಿ ಆಗಿಲ್ಲ. ಅಂದರೆ ಆ ಕಡೆ ಗದ್ದೆ ಎಲ್ಲ ಇರುತ್ತೆ ಅಲ್ವಾ, ಗದ್ದೆಯಿಂದ ಒಂದು ನದಿಗೆ ದಾರಿ ಇದೆ. ನದಿನ ದಾಟ್ಕೊಂಡು ಈ ಡ್ಯಾಮ್ ಹತ್ರ ಬಂದಿದ್ವಿ. ಬಂದು 4 ಜನನೂ ಕೂತ್ಕೊಂಡು, ಅಂದರೆ ಫುಲ್ ಹಿಂದೆ ಇದ್ವಿ ನಾವು, ಇಲ್ಲಿರಲಿಲ್ಲ. ಪೊಲೀಸ್ ಬಂದು ಕರೆದು ಸರಿಯಾಗಿ ಹೋಗಿದ್ರು. ಎಲ್ಲಿಂದ ಬಂದ್ರಿ ಅಂದರು. ನಮಗೇನು ಗೊತ್ತು, ನಾವು ಈ ಕಡೆಯಿಂದ ಬಂದ್ವಿ ಅಂದ್ವಿ. ಯಾರಮ್ಮ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು, ಕೊಡ್ರಿ ನಿಮ್ಮ ಅಪ್ಪ ಅಮ್ಮಂದು ಎಲ್ಲರದ್ದು ಫೋನ್ ನಂಬರು ಅಂತ ಸರ್ರಿಗೆ ಜೋರು ಮಾಡಿ ಸರ್ರಿಗೆ ಬೈದಿದ್ರು. ಅಂದರೆ ನಾವು ಬಂದಿದ್ದೆಲ್ಲ ಹುಡುಗಿರೇ, ಯಾವ ಹುಡುಗ್ರ ಜೊತೆ ಲವರ್ಸ್ ಎಲ್ಲ ನಮಗೆಲ್ಲ ಯಾರೂ ಇರಲಿಲ್ಲ. ನಾವೆಲ್ಲ ತುಂಬ ಸಿನ್ಸಿಯರ್ ಹುಡುಗಿಯರು ಓದೋದ್ರಲ್ಲಿ.
ಅಷ್ಟೇ. ನಾವು ಹುಡುಗಿರೇ ಎಲ್ಲಾದರೂ ಹೋಗಬೇಕು, ಎಲ್ಲಾದರೂ ಬರಬೇಕಂದ್ರೆ ಯಾವ ಹುಡುಗರು ಸಹವಾಸನೂ ನಾವು ಮಾಡಿರಲಿಲ್ಲ. ಅದು ಪ್ರೌಡ್ ಆಫ್ ಇದೆ ನನಗೆ. ಈ ಲವ್ ತಂಟೆಗೆಲ್ಲ ನಾವು ಹೋಗೇ ಇರಲಿಲ್ಲ. ಓದೋ ವಯಸ್ಸಲ್ಲಿ ನಮಗೆಲ್ಲ ಲವ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಬಟ್ ಇವಾಗ ಎಲ್ಲರಿಗೂ ಎಲ್ಲನೂ ಗೊತ್ತಿರುತ್ತೆ. ಇನ್ನು ಇದು ಇದು ಫಸ್ಟು ಹಳೆ ಡ್ಯಾಮು, ಓಕೆನಾ, ಈ ಕಡೆ ಇರೋದು. ಆ ಕಡೆ ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಇದರಲ್ಲಿ ಒಂದನ್ನು ಮಾತ್ರ ಓಪನ್ ಮಾಡಿದ್ದಾರೆ, ಒಂದರಲ್ಲಿ ಮಾತ್ರ ನೀರು ಬರ್ತಾಯಿದೆ. ಇದು ಜಮೀನುಗಳಿಗೆಲ್ಲ ನಾಲೆ ಥರ ಮಾಡಿರ್ತಾರೆ ಅಲ್ವಾ, ಅದಕ್ಕೆ ನೀರು ಹೋಗುತ್ತೆ. ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ಈ ನೀರು ಬಂದು. ಅದನ್ನು ನಾನು ತೋರಿಸ್ತೀನಿ ಆ ಕಡೆಗೆ, ಓಕೆನಾ. ಇವಾಗ ಹೊಸ್ದಾಗಿ ಕಟ್ಟಿರೋ ಡ್ಯಾಮ್ನ ತೋರಿಸ್ತೀನಿ ಬನ್ನಿ. ಫಸ್ಟ್ ಇದ್ದಿದ್ದು ಇದೇನೆ ಡ್ಯಾಮು, ಚಿಕ್ಕದು. ಬಟ್ ಇವಾಗ ಈ ಕಡೆ ದೊಡ್ಡದಾಗಿ ಮಾಡಿದ್ದಾರೆ. ಅಂದರೆ ದೊಡ್ಡದು ಆಗ್ತಾ ಡ್ಯಾಮು ದೊಡ್ಡದು ಗೇಟ್ಗಳನ್ನ ಮಾಡಿದ್ದಾರೆ ನೋಡಿ. ಈ ಕಡೆ ಗೇಟ್ಗಳು ಬಂದು 4 ಗೇಟ್ ಇದೆ. ಅಲ್ಲಿ ನೀರು ಯಾವಾಗಲೂ ಬಿಡಲ್ಲ, ಜಾಸ್ತಿ ಇದ್ದಾಗ ಮಾತ್ರ ಬಿಡ್ತಾರೆ. ಮಳೆಗಾಲದಲ್ಲಿ ಬಿಟ್ಟಿದ್ರು ಸಖತ್ತಾಗಿತ್ತು. ಪಾರಿವಾಳಗಳಲ್ಲಿ ಅಷ್ಟೊಂದು ಕೂತಿದೆ. ನನಗದು ಪಾರಿವಾಳ ಅಂತ ಅನಿಸೇ ಇಲ್ಲ. ನನಗೆ ನನ್ನ ತಮ್ಮ ಹೇಳ್ದ, ನೋಡಲ್ಲಿ ಎಷ್ಟೊಂದು ಪಾರಿವಾಳಗಳು ಕೂತಿದೆ ಅಂದ್ಬಿಟ್ಟು. ನೋಡಿ ಅವಲ್ಲಿ ಹೆಂಗೆ ಕೂತಿದ್ದಾವೆ, ಎಷ್ಟೊಂದಿದ್ದಾವೆ ಗೊತ್ತಾ. ಝೂಮ್ ಮಾಡಿ ತೋರಿಸ್ತೀನಿ ರೀ. ಇನ್ನು ಇದು ಹಿಂಗೆ ನಾಲೆ ಥರ ಹೋಗುತ್ತೆ ಆ ಕಡೆಗೆ. ಸೇಮ್ ಇದು ಯಗಚಿ ನದಿಗೆ ಹೋಗುತ್ತೆ ನೀರು. ಯಗಚಿ ನದಿ ಬಂದು ಈ ಕಡೆ ಹಿಂದೆನೇ ಇರೋದು ನೋಡಿ. ಅದು ಎಷ್ಟೊಂದಿದೆ ಪಾರಿವಾಳಗಳು. ನನಗಂತೂ ನೋಡಿ ಶಾಕ್ ಆಗೋಯ್ತು, ಇಷ್ಟೊಂದಿದೆಯಾ ಅಂತ. ಏನಿಲ್ಲ ಅಂದರೂ ಒಂದು 2000 ಮೇಲಿತ್ತು ಪಾರಿವಾಳಗಳು. ಅಷ್ಟೊಂದಿದ್ದಾವೆ. ಆ ಕಡೆ ಈ ಕಡೆ ಆ ಕಡೆ ಸಣ್ಣ ನೊಣಗಳ ಥರ ಕಾಣಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ಈ ಕಡೆ ಹಳೇದು ಡ್ಯಾಮ್ದು ನಾಲೆ ಇದೆ ಅಲ್ವಾ, ಅದನ್ನು ತೋರಿಸೋಣ ಅಂತ ಈ ಕಡೆ ಬರ್ತಾ ಇದ್ದೀನಿ. ನಾವು ಬಂದು ನೋಡಿ ಆ ಕಡೆ ತುದಿ ಇದೆ ಅಲ್ವಾ, ಅಲ್ಲಿ ಕುತ್ಕೊಂಡಿದ್ವಿ. ಬಂದು ಹುಡುಗಿರೆಲ್ಲ ಕುತ್ಕೊಂಡು ಆರಾಮಾಗಿ ಸ್ನ್ಯಾಕ್ಸ್ ಎಲ್ಲ ತಂದಿದ್ದು ತಿನ್ಕೊಂಡು ಕೂತಿದ್ದು. ಬಂದರು ಪೊಲೀಸ್ ಅಣ್ಣ, ಎಲ್ಲಿದ್ರೋ ಅವ್ರಿಗೆ ಗೊತ್ತಾಗಿದೆ ನಾವು ಈ ಕಡೆಯಿಂದನೇ ಬಂದಿದ್ದೀವಿ ಅಂತ. ನೋಡಿಕೊಂಡೇ ಇದ್ದರು ಅನಿಸುತ್ತೆ. ಕಾಯ್ಕೊಂಡಿದ್ದು ನಮಗೆ ಬೈಯೋದಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ ಅವತ್ತು. ಯಾಕಂದರೆ ಮುಂದೆ ಗೇಟಿಂದ ಬಂದರೆ ಅವ್ರು ನೋಡಿರ್ತಾರೆ ಅಲ್ವಾ, ಹಾಗಾಗಿ ಬಂದು ಸಿಕ್ಕಾಬಟ್ಟೆ ಬೈದರು. ಆವತ್ತಂತೂ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಎದುರಿರೋದು ಈ ಥರ ಒಬ್ರ ಹತ್ರ ಸಿಗಾಕ್ಕೊಂಡು. ಹಿಂಗೆ ಅದು ಮನೆಯಲ್ಲಿ ಹೇಳಿಲ್ಲ ಹಿಂಗೆ ಡ್ಯಾಮ್ ಹತ್ರ ಹೋಗ್ತೀವಿ ಅಂತ. ಅವಾಗೆಲ್ಲ ಡ್ಯಾಮ್ ಹತ್ರ ಎಲ್ಲ ಹೋಗ್ತೀವಿ ಅಂದರೆ ಭಯ ಬೀಳ್ತಾರೆ ನೀರಲ್ಲಿ ಹೋಗಿ ಹೆಚ್ಚು ಕಮ್ಮಿ ಏನಾರು ಆಗುತ್ತೆ ಅಂತ. ಸೊ ಹಂಗಾಗಿ ಫಸ್ಟ್ ಟೈಮ್ ನಾನು ಅವತ್ತು ಎದುರಿದ್ದು, ಲೈಫಲ್ಲೇ ಫಸ್ಟ್ ಟೈಮ್ ನಾನು ಅವತ್ತು ಎದುರಿದ್ದು ಆ ಥರ. ಸರಿ, ಆವತ್ತಿಂದ ಮತ್ತೆ ಸುಳ್ಳು ಹೇಳಿ ಎಲ್ಲೂ ಹೋಗಿಲ್ಲ. ಆವತ್ತೊಂದು ದಿನ ಭಯ ಆಗಿತ್ತು. ಸರಿ, ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ ಅಂತ ನೋಡಿಕೊಂಡು ಇನ್ನು ನಾಳೆದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಿಂಗೆ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಆ ಕಡೆ ಹಾಸನ ಸೈಡ್ ಹೋಗುತ್ತೆ ಈ ನಾಲೆ. ಚೆನ್ನಾಗಿದೆ ಅದು ನೋಡುವ. ಆದರೆ ವೀಡಿಯೋ ಮಾಡ್ಕೊತೀನಿ, ನಾಳೆ ಬೆಂಗಳೂರಿಗೆ ಹೋಗ್ತೀನಲ್ವ ಆವಾಗ ಅದು ವೀಡಿಯೋ ಮಾಡಿ ತೋರಿಸ್ತೀನಿ ನಾಳೆ ಯಾವ ಥರ ಇದೆ ಅಂದ್ಬಿಟ್ಟು. ಇನ್ನು ಮಂಡ್ಯ ಸೈಡು ಹಿಂಗೆ ಇರುತ್ತೆ, ಡ್ಯಾಮಿಂದ ನೀರು ಬಿಡ್ತಾರಲ್ವ, ಬಟ್ ಅಲ್ಲಿ ದೊಡ್ಡದಾಗಿರುತ್ತೆ. ಇದು ನಮ್ಮ ಕಡೆ ಈ ಥರ ಚರಂಡಿ ಥರ ಮಾಡಿದ್ದಾರೆ ನಾಲೆನ. ಸನ್ಸೆಟ್ ಮಾತ್ರ ಸಖತ್ತಾಗಿತ್ತು ನೋಡೋದಕ್ಕೆ. ಇನ್ನು ಇದನ್ನೆಲ್ಲ ನೋಡ್ಕೊಂಡ್ವಿ ನಾವು, ಎಲ್ರಿಗೂ ಖುಷಿನೂ ಆಯಿತು. ಸರಿ, ಇಲ್ಲಿಂದ ಆಚೆಗಡೆ ಹೊರಟ್ವಿ. ಇನ್ನು ಡ್ಯಾಮ್ದು ಎಂಟ್ರಿ ಈ ಥರ ಇರುತ್ತೆ ನೋಡಿ. ಇಲ್ಲಿ ಬರೆದಿದ್ದಾರೆ ನೋಡಿ ಡ್ಯಾಮ್ ಹೆಸರು, ಯಗಚಿ ಅಣೆಕಟ್ಟು ಮುಖ್ಯ ದ್ವಾರ ವಂದನೆಗಳು. ಅಂದರೆ ನಾವು ಆಚೆ ಹೋಗೋದು. ಸರಿ, ಇಲ್ಲ ಆಚೆಗಡೆ ನೋಡಿ ಸಣ್ಣ ಸಣ್ಣ ಆಟ ಸಾಮಾನುಗಳು ಎಷ್ಟು ಚೆನ್ನಾಗಿದೆ. ನೋಡಿದ್ರೆ ಎಲ್ಲದನ್ನು ತೊಗೊಬೇಕು ಅಂತ ಅನಿಸುತ್ತೆ. ಬಟ್ ನನ್ನ ಮಗಳು ಕೊಡಿಸು ಅಮ್ಮ ಅಂತಿದ್ಲು. ಸರಿ, ನಾನು ಇವಾಗ ಬೇಡ, ತೊಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ ಬಾ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ. ಚರ್ಮುರಿ ಮಾತ್ರ ತಿನ್ಕೊಂಡ್ವಿ ನಾವು ಅಷ್ಟೇ. ಚರ್ಮುರಿ 6 ಪ್ಲೇಟ್ ತೊಗೊಂಡೆ. ಬಟ್ ಅಲ್ಲೊಂದು ಚೂರೂ ಚೆನ್ನಾಗಿರಲಿಲ್ಲ ಚರ್ಮುರಿ, ತಿನ್ನೋಕ್ಕೂ ಆಗಲಿಲ್ಲ. ಫಸ್ಟು 40 ರೂಪಾಯಿ ಅಂದರು, ಮಾವಿನಕಾಯಿ ಹಾಕಿ ಅಂದರೆ 50 ರೂಪಾಯಿ ಆಗುತ್ತೆ ಅಂತ ಅಂದರು. ಸರಿ ಹಾಕ್ಕೊಡಿ ಅಂತ 6 ಪ್ಲೇಟ್ ತೊಗೊಂಡ್ವಿ. ಬಟ್ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಚರ್ಮುರಿ, ನನಗೆ ವೇಸ್ಟ್ ಆಯಿತು. ನನ್ನ ತಮ್ಮ ಬೈಕೊಂಡಿದ್ದ. ಓಕೆ, ಇದು ನನ್ನ ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋಗಾಗಿ ನನ್ನ ನೆನೆಸ್ಕೊತಾ ಇರಿ ಅಂತ ಹೇಳ್ತಾ, ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಿಲ್ ಆ್ಯಂಡ್ ಟೇಕ್ ಕೇರ್. ಬಾಯ್, ಸಿ ಯು ಅಗೇನ್. Please subscribe and watch my videos. Please subscribe my channel.
ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದಕ್ಕೂ ಏನು ಕಾರಣ ಅಂದ್ಬಿಟ್ಟು ಕಮೆಂಟ್ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಎಲ್ಲರೂ ನನ್ನ ನೆನೆಸ್ಕೊತಾರೆ ಅಂತ ಹೇಳ್ತಾ, ನನ್ನ ವೀಡಿಯೋನು ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.